ಪ್ರಜಾಪ್ರಭುತ್ವದ ಮತ್ತೊಂದು ಮತಹಬ್ಬಕ್ಕೆ ವೇದಿಕೆ ಅಂತೂ ಸಜ್ಜಾಗಿದೆ. ಪಂಚ ರಾಜ್ಯಗಳ ಚುನಾವಣೆಯ ದಿನಾಂಕ ಅನೌನ್ಸ್ ಆಗಿದೆ. ಅದರ ಜೊತೆಗೆ ಕರ್ನಾಟಕದ ಬೈ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ರಾಜಕೀಯ ಪಕ್ಷಗಳಂತೂ ಆಕ್ಟಿವ್ ಆಗಿರುವಂಥದ್ದು. ಬೈ ಎಲೆಕ್ಷನ್ ಅಂತ ಬಂದಾಗ ಪ್ರಮುಖವಾಗಿ ದಾವಣಗೆರೆ ಅಂಡ್ ಬಾಗಲಕೋಟೆ. ಸೊ ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆಯಲ್ಲೂ ಕೂಡ ಉಪಚುನಾವಣೆ ಆಗಬೇಕಾಗತ್ತೆ. ಬಟ್ ಈ ಉಪಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಈಗ ಕಗ್ಗಂಟು ಶುರುವಾಗಿದೆ. ಕಾಂಗ್ರೆಸ್ ಅಂತ ಬಂದಾಗ ಯಾವಾಗ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಸ್ಥಾನದಲ್ಲಿ ಈಗ ಎಲೆಕ್ಷನ್ ಆಗ್ಬೇಕಲ್ಲ, ಈಗ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ನೀಡಲೇಬೇಕು ಅನ್ನುವಂಥ ಗೊಂದಲ ಇದೆ. ಹಾಗಂತ ಹೇಳಿ ಆ ಕುಟುಂಬ ಅಂದ್ರೆ ಶಿವಶಂಕರಪ್ಪ ಅವ್ರ ಕುಟುಂಬ ಕೂಡ ಬಿಡೋಕು ರೆಡಿ ಇಲ್ಲ. ಸೊ ಈ ಕಾಂಗ್ರೆಸ್ಗೆ ಈ ರೀತಿಯ ಗೊಂದಲ ಇದೆ. ಇನ್ನು ದಾವಣಗೆರೆ ವಿಚಾರ ಬಿಜೆಪಿ ಅಂತ ಬಂದಾಗ ಅಲ್ಲೂ ಕೂಡ ಎರಡು ಬಣ ಇದಾವೆ. ಒಂದು ಸಿದ್ದೇಶ್ವರ್ ಮತ್ತೆ ರೇಣುಕಾಚಾರ್ಯ. ಸೊ ನಮ್ಮ ಬೆಂಬಲಿಗರಿಗೂ ಕೂಡ ನೀಡಲೇಬೇಕು ಅಂತ ಹೇಳಿ ಅವರು ಕೂಡ ತಮ್ಮ ತಮ್ಮ ಒತ್ತಾಯವನ್ನ ತಮ್ಮ ಬೆಂಬಲಿಗರಿಗೆ ಕೊಡಲೇಬೇಕು ಅನ್ನೋಂತ ಒತ್ತಡವನ್ನ ಹಾಕ್ತಿದ್ದಾರೆ. ಸೊ ಈ ರೀತಿಯ ಗೊಂದಲ ಎರಡೂ ಕಡೆಯಿಂದ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಪೈಪೋಟಿ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ಹಂಗಾಗಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಗ್ಯಾರಂಟಿ ಸಾಕ ಅಥವಾ ಉತ್ತಮ ಆಯ್ಕೆ ಹೇಗಿರಬೇಕು? ಸೊ ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ಡಿಬೇಟ್ ನಲ್ಲಿ ಚರ್ಚೆ ಮಾಡೋದಕ್ಕೆ 6 ಗಂಟೆಗೆ ಅತಿಥಿಯವರು ಜಾಯ್ನ್ ಆಗಿರ್ತಾರೆ. ಅಂದ್ರೆ ಎಲ್ಲಾ ಪಕ್ಷದ ವಕ್ತಾರರು ಇರ್ತಾರೆ. ಪ್ರಮುಖವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂಡ್ ರಾಜಕೀಯ ಚಿಂತಕರು ಇವತ್ತಿನ ಸಂಜೆ 6 ಗಂಟೆ ಡಿಬೇಟ್ ಅಲ್ಲಿ ಕೂಡ ಜಾಯ್ನ್ ಆಗ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಸಹಜವಾಗಿ ಕೂಡ ನೀವು ಕಾಮೆಂಟ್ ಮಾಡಬಹುದು. ಆ ಪ್ರಶ್ನೆಗಳನ್ನ ಖಂಡಿತವಾಗಿ ಕೂಡ ನಾನು ಅದನ್ನ ತೆಗೆದುಕೊಳ್ತೀನಿ. ಪ್ರಮುಖವಾಗಿ ಒಟ್ಟಿನಲ್ಲಿ ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಕಾರ್ಯಗಳು. ಬಟ್ ಇವರು ಇಂಥವರಿಗೆ ಕೊಡಬೇಕು ಅಂತವರಿಗೆ ಕೊಡಬೇಕು ಅಂತ ಕಿತ್ತಾಟಗಳು ನಡೀತಾ ಇದೆ. ಸೊ ಹಂಗಾಗಿ ನೋಡೋಣ ಸಂಜೆ 6 ಗಂಟೆಗೆ ಯಾವ ರೀತಿಯಾಗಿ ಪ್ಲಾನ್ ಹಾಕೊಂಡು ಎರಡು ಪಕ್ಷದವರು ಎಲೆಕ್ಷನ್ಗೆ ಬರ್ತಾರಂತೀವಿ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಸಂಜೆ 6 ಗಂಟೆಗೆ ನಾನು ಸಿಗ್ತೀನಿ.